ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಪತ್ರಿಕೋದ್ಯಮದವರಿಗೂ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ, ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಸುಸ್ವಾಗತ. ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ. ಯೂಶಲಿ ನಾನು ಒಂದು ಪ್ರೆಸ್ ಮೀಟಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಂತು ಹಂಗೆ ಸೈಡಲ್ಲೇ ಹಂಗೆ ನಿಂತು ಹಂಗೆ ಹೋಗ್ಬಿಡ್ತಾ ಇದ್ದೆ, ಜಾಸ್ತಿ ಮಾತಾಡಿದೆ. ಬಟ್ ಇವತ್ತು ನಾನು ಮಾತಾಡಲೇಬೇಕು. ಏನಾರು ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮನಸ್ಸಲ್ಲಿ ಇದನ್ನೆಲ್ಲ ಖಂಡಿತ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು 2003. ಕೆ ಕಲ್ಯಾಣ್ ಅವ್ರ ಸರ್ ಜೊತೆ ಅವರಿಗೆ ಸೆಷನ್ ಮ್ಯೂಸಿಷಿಯನ್ ಆಗಿ, ಕಂಪೋಸಿಷನ್ ಮ್ಯೂಸಿಷಿಯನ್ ಆಗಿ, ಅರೇಂಜರ್ ಆಗಿ ಕೆಲಸ ಮಾಡಿ, ಆಮೇಲೆ ತುಂಬ ಕಷ್ಟಪಟ್ಟು ಒಂದು 5-6 ವರ್ಷದ ಪ್ರಯತ್ನದಿಂದ 2009ನೇ ಇಸ್ವಿಯಲ್ಲಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಯಿತು. ಆ್ಯಕ್ಚುಲಿ ಆ ಸಿನಿಮಾದ ಹಾಡು ಶಿಶಿರ ಅಂತ ಸಿನಿಮಾ. ನಾನು ಆ್ಯಕ್ಚುಲಿ ಆ ಹಾಡನ್ನ ತೊಗೊಂಡೋಗಿ ವೇಲು ಸರ್ ಹತ್ರ ಕೇಳಿಸಿದ್ದೆ ನಾನು. ಒಂದು ಕಾರಣದಿಂದ ಆ ಹಾಡುಗಳು ಒಂದು ಲಹರಿ ಸಂಸ್ಥೆಯಲ್ಲಿ ರಿಲೀಸ್ ಆಗಿಲ್ಲ ಆವಾಗ. ಸೊ ಅವಾಗ ನಾವು ಹೊಸಬ್ರು, ನಮಗೂ ಗೊತ್ತಿರಲಿಲ್ಲ. ಸೊ ಹಾಗೆ ಶುರುವಾಯಿತು. ಆ ಶಿಶಿರ ಸಿನಿಮಾದಿಂದ ನನಗೊಂದು ಒಳ್ಳೆ ಹೆಸರು ಸಿಕ್ತು. ಓಕೆ, ಅಜನೀಶ್ ಲೋಕನಾಥ್ ಅವರು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾರೆ, ಸಾಂಗ್ಸು ಮಾಡ್ತಾರೆ ಅಂತ. ಅದಾದಮೇಲೆ ಇನ್ನೊಂದು ಸಿನಿಮಾ ನನ್ನ ಲೈಫಲ್ಲಿ ಅಂತ ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಪ್ರೊಡಕ್ಷನ್ ಮಾಡಿದೆ. ಅದರಲ್ಲೂ ಕೂಡ ನನಗೆ ಒಳ್ಳೆ ಹೆಸರು ಖಂಡಿತ ಸಿಕ್ಕಿದೆ. ಆದರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ ಸಿಕ್ಕಿದ್ದು ಉಳಿದವರು ಕಂಡಂತೆ ಅನ್ನೋ ಒಂದು ಸಿನಿಮಾ. ಸೊ ಇವತ್ತಿಗೆ ಉಳಿದವರು ಕಂಡಂತೆ ಬಂದು 12 ವರ್ಷ ಆಗಿದೆ. ಈ ವರ್ಷಕ್ಕೆ 13ನೇ ವರ್ಷ ಇದು. ಸೊ ಈ 13 ವರ್ಷದಲ್ಲಿ ನನ್ನ ಕಾನ್ಸಂಟ್ರೇಷನ್, ನನ್ನ ಒಂದು ಫೋಕಸ್ ಬರೀ ಇದ್ದಿದ್ದು ಒಂದು ಒಳ್ಳೆ ಸಾಂಗ್ಸ್ ನಾನು ಮಾಡಬೇಕು, ನಾನು ಕೂಡ ಒಳ್ಳೆ ಹಿಟ್ಸ್ ಕೊಡಬೇಕು ಅಷ್ಟೇ. ಅಷ್ಟು ಬಿಟ್ಟು ನನಗೇನು ಇರಲಿಲ್ಲ. ಸುಮಾರು ಜನ ಹೇಳ್ತಾಯಿದ್ರು, ಇಷ್ಟೆಲ್ಲ ಹಿಟ್ಸ್ ಇದೆ, ನೀವು ಯಾಕೆ ಕಾನ್ಸರ್ಟ್ ಮಾಡಿಲ್ಲ ಅಂತ. ಯಾವತ್ತೂ ನನಗೆ ಆ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಆ ಫೋಕಸ್ನ ಲೂಸ್ ಮಾಡ್ಕೊಳಕ್ಕೆ ನನಗೆ ಡಿಸ್ಟ್ರಾಕ್ಟ್ ಆಗಿ ನಂಗೆ ಇಷ್ಟ ಇರಲಿಲ್ಲ. ಎಷ್ಟೋ ಶೋಗಳಿಗೆ ಜಡ್ಜಾಗಿ ಕರೆದಿದ್ರು, ನಾನು ಯಾವುದಕ್ಕೂ ಒಪ್ಕೊಳ್ದೆ. ನಾನು ಮ್ಯೂಸಿಷಿಯನ್ ಆದರೆ ಸಂಗೀತಗಾರ, ಆದರೆ ಸಿನಿಮಾದ ಸಂಗೀತಗಾರನಾಗಿರಬೇಕು ಅನ್ನೋದು ಒಂದು ನನ್ನ ಫೋರ್ಟೆ ಆಗಿ ನಾನು ಆ ಒಂದು ಪ್ರೈಡ್ ಇಟ್ಕೊಂಡೆ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ 12 ವರ್ಷ ಆದಮೇಲೆ ಮೊದಲನೇ ಸಾರಿ ನಮ್ಮ ACTC ಕಂಪನಿಯ ಜೊತೆ ಅವರು ಮೀಟ್ ಮಾಡಿದಾಗ ಅವರು ಒಂದಿಷ್ಟು ದೊಡ್ಡ ಲಿಸ್ಟನ್ನು ತೋರಿಸ್ಬಿಟ್ಟು, ಅಜನೀಶ್ ಸರ್, ನಿಮ್ಮ ಹತ್ರ ಇಷ್ಟೊಂದು ಹಿಟ್ಸ್ ಇದ್ದಾವೆ, ಇಷ್ಟೊಂದು ಬ್ಲಾಕ್ ಬಸ್ಟರ್ ಹಿಟ್ಸ್ ಇದ್ದಾವೆ, ನೀವು ಯಾಕೆ ಶೋ ಮಾಡಬಾರ್ದು ಅಂತ ಹೇಳಿದಾಗ ನನಗೆ ಹೌದಲ್ವಾ, ಇನ್ನೂ ನಾನು ಮಾಡಬಾರ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಸ್ಟುಡಿಯೋಲಿ ಕೂತು ನಾನು ಎಲ್ಲೋ ಒಂದು ಕಡೆ ಐ ವಾಂಟೆಡ್, ನನಗೊಂದು ಆಡಿಯನ್ಸ್ ಜೊತೆ ನನಗೆ ಒಂದು ಕನೆಕ್ಷನ್ ಬೇಕಾಗಿತ್ತು. ನಾನು ಕೇಳಿದ್ದೆ, ಎಲ್ಲರೂ ಹೇಳಿದ್ದು ನಾನು ನೋಡಿರಲಿಲ್ಲ, ಯಾವತ್ತು ಕೇಳಿದ್ದೆ. ಯಾಕಂದ್ರೆ ನಿಮ್ಮ ಸಾಂಗ್ ಅಲ್ಲಿ ಎಷ್ಟು ಜನ ಪ್ಲೇ ಆಗ್ತಾಯಿದೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಜನರು ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಅದನ್ನು ಕಣ್ಣಾರೆ ನಾನು ನೋಡಬೇಕು ಅನ್ನೋ ಒಂದು ಆಸೆ ಕೂಡ. ಮತ್ತು ಈ 12 ವರ್ಷ ಆಯಿತು. ಇನ್ನು ಮುಂದಿನ 12 ವರ್ಷಕ್ಕೆ ನಾನು ನನ್ನಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ದ ರೈಟ್ ಪ್ಲ್ಯಾಟ್ಫಾರ್ಮ್ ಈಸ್ ಡೂಯಿಂಗ್ ಕಾನ್ಸರ್ಟ್ ಅಂತ ನಂಗೆ ಅನಿಸ್ತು. ಸೊ ನಾನು, ನನ್ನ ಪಾರ್ಟ್ನರ್ ಬಾಬಿ ಅವರು ಇಬ್ಬರೂ ಸೇರಿ ಈ ಒಂದು ಡಿಸಿಷನಿಗೆ ಬಂದು, ಆಮೇಲೆ ಕಾನ್ಸರ್ಟ್ ಮಾಡಿದ್ರೆ ಹೀಗೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶವಾಗಿತ್ತು. ಸೊ ನನ್ನ ಎಲ್ಲ ರಿಕ್ವೆಸ್ಟಿಗೂ ACTC ಕಂಪನಿಯವರು ಒಪ್ಕೊಂಡು ನನ್ನ ಎಲ್ಲ ನನಗೆ ಏನೇನು ಮ್ಯೂಸಿಷಿಯನ್ಸ್ ಬೇಕು, ಎಷ್ಟು ಜನ ಬೇಕು ಅಂತ ಎಲ್ಲನೂ ಸೇರಿ ನಾವು ಈ ಒಂದು ದೊಡ್ಡ ಮಟ್ಟದ, ಹೇಳಬೇಕು ಅಂದರೆ ತುಂಬಾ ದೊಡ್ಡ ಮಟ್ಟದ ಒಂದು ಲೈವ್ ಇನ್ ಕಾನ್ಸರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮಗೂ ಒಂದು ಆ ಕಲ್ಚರ್ ಒಂದು ಬರಬೇಕು ಅನ್ನೋ ನನ್ನ ಆಸೆ. ದೊಡ್ಡ ಮಟ್ಟದ, ಈಗ ಆಲ್ರೆಡಿ ನಮ್ಮ ಇದರಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಶೋಸ್ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಹೈಡ್ ಹೋಗಬೇಕು ಅಂತ. ಸೊ ಐ ವಿಶ್ ಈ ಒಂದು ಕಾನ್ಸರ್ಟ್ ಅದಕ್ಕೆ ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಸೊ ಇವತ್ತಿನ ಅಜನೀಶ್ ಲೋಕನಾಥ್ ಅವ್ರಿಗೆ ಆಗೋದಕ್ಕೆ ಸುಮ್ಮನೆ ಅದಾಗಿಲ್ಲ. ಈ ಲಾಸ್ಟ್ ನನಗೆ ಸಿಕ್ಕ ಮೊದಲನೇ ಸಕ್ಸಸ್ಸಿಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನನಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶ ಕೊಟ್ಟ ನಮ್ಮ ಎಲ್ಲ ಪ್ರೊಡಕ್ಷನ್ಸ್ ಹೌಸ್ಗೂ, ನಮ್ಮ ಲಹರಿ ಸಂಸ್ಥೆ ಆಗಿರ್ಬೋದು, ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ಮತ್ತು ನಮ್ಮ KVN ಸಂಸ್ಥೆ ಆಗಿರ್ಬೋದು, ಮತ್ತು ಇನ್ನೆಲ್ಲ ಪ್ರೊಡಕ್ಷನ್ನು ಎಲ್ಲರೂ, ಆನಂದ್ ಆಡಿಯೋ ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಸಂಸ್ಥೆಯವರೂ ಇಂದನೇ ಇವತ್ತು ನಾವು ಇಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಆಗಿದೆ. ಸೊ ನನ್ನ ಎಲ್ಲ ಪ್ರೊಡ್ಯೂಸರ್ಸಿಗೂ ನನಗೆ ಇಲ್ಲಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಳ್ಳೊಳ್ಳೆ ಸನ್ನಿವೇಶಗಳನ್ನ ಕೊಟ್ಟು ಒಳ್ಳೆ ನಮ್ಮನ್ನು ಇನ್ಸ್ಪೈರ್ ಮಾಡಿ ಒಳ್ಳೆ ಹಾಡನ್ನು ನಮ್ಮ ಕಂಪೋಸ್ ಮಾಡೋಕ್ಕೆ ಸಾಧ್ಯವಾಗಿದ್ದು ನಮ್ಮ ಡೈರೆಕ್ಟರ್ಸಿಂದ. ಸೊ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾವರೆಗೂ ನಾನು ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ಗೂ ನಾನು
ಈ ವೇದಿಕೆಯಿಂದ. ಯಾಕಂದರೆ ಅವರು ಕೊಟ್ಟಿರೋ ಸಿಚುಯೇಷನ್ಸೇ ನಮ್ಮನ್ನು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಆಲೋಚನೆನ ಹುಟ್ಟಾಕಿದೆ. ಸೊ ಎಲ್ಲ ನನ್ನ ಡೈರೆಕ್ಟರ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಒಂದು ಹಾಡು ಮಾಡ್ತೀವಿ, ಬಟ್ ಆ ಹಾಡು ರಿಪೀಟ್ ವ್ಯಾಲ್ಯೂ ಅಂತ ಬರೋದೇನೆ ಒಬ್ಬ ಲಿರಿಸಿಸ್ಟ್ ಬಂದು ಅದಕ್ಕೆ ಮೆಲುಕು ಹಾಕುವಂಥ ಲಿರಿಕ್ಸ್ ಬರ್ದಾಗ್ಲೇನೆ. ಇವತ್ತು ಸಹಿತ ಎಷ್ಟೋ ಹಾಡುಗಳು ನೆನ್ನೆ ಸಂಜೆ ನಾನು ಬೆಳ್ಳಿಕಾಲುಂಗುರ ಸಾಂಗ್ ಕೇಳ್ತಿದ್ದೆ ಸರ್. ನಿಮ್ದು ಲಹರಿ ಸಂಸ್ಥೆ ಇದೆ ಅದೇ. ಸೊ ಅದರಲ್ಲಿ ಅತ್ಯದ್ಭುತವಂತ ಲಿರಿಕ್ಸ್ ನನಗೆ ಮೈ ಜುಮ್ ಅಂತ ನನಗೆ ಕೇಳ್ಬೇಕಾರೆ ನಂಗೆ ಸಡನ್ನಾಗಿ ಜ್ಞಾಪಕ ಬರ್ತಿಲ್ಲ ಆ ಲಿರಿಕ್ಸು. ಹಾಂ ಸರ್, ಹೌದು. ಸೊ ಅವಾಗ ನನಗೆ ಅಂದರೆ ಇವಾಗೆಲ್ಲ ತುಂಬ ದಿವಸದಿಂದ ಯೋಚನೆ ಮಾಡ್ತಿದ್ದೀನಿ, ಆ ಲಿರಿಸಿಸ್ಟ್ಸ್ ರೈಟರ್ಸ್ ಅವರು ಬರೆಯೋ ಅಂಥ ಒಂದು ಆ ಸಾಲುಗಳೇನೆ ಮತ್ತೆ 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 ಕೇಳಬೇಕು ಅಂತ ಅನಿಸುತ್ತೆ, ಕೇಳುಗರಿಗೆ ಕನೆಕ್ಟ್ ಮಾಡುತ್ತೆ. ಸೊ ನನಗೆ ಆ ಒಂದು ಎಲ್ಲ ಲಿರಿಸಿಸ್ಟ್ಗಳಿಗೂ, ನನ್ನ ಹಾಡನ್ನ ಇನ್ನೂ ಚಂದಗೊಳಿಸಿದ ಎಲ್ಲ ಲಿರಿಸಿಸ್ಟ್ಗಳಿಗೂ ನಾನು ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ಮತ್ತು ಆ ಲಿರಿಕ್ಸ್ನ ಬರೆದ ಮೇಲೆ ಸಿಂಗರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ತುಂಬ ಜನ ದುಡಿತಾರೆ. ಇವಾಗ ಒಂದು ಹಾಡು ಆಗಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದರೂ ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರೂ ಒಂದು ಅಟ್ಲೀಸ್ಟ್ ಒಂದು 50ರಿಂದ 100 ಜನ ಕೆಲಸ ಮಾಡ್ತಾರೆ ಒಂದು ಹಾಡು ಬರಬೇಕು ಅಂತ ಹೇಳಿದ್ರೆ. ಸೊ ಅವರೆಲ್ಲರಿಗೂ, ಎಲ್ಲ ಸಿಂಗರ್ಸ್ನು, ನನ್ನ ಹಾಡನ್ನು ಇನ್ನೂ ಪಾಪ್ಯುಲರ್ ಮಾಡೋಂಥ ಎಲ್ಲ ಸಿಂಗರ್ಸ್ ಹಾಗೂ ಮ್ಯೂಸಿಷಿಯನ್ಸ್ಗೆ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ. ಮತ್ತು ಇಷ್ಟೆಲ್ಲ ನಾವು ಮಾಡ್ತೀವಿ, ಈ ಹಾಡನ್ನು ಜನಗಳ ಹತ್ರ ತಲುಪಿಸೋದು ಯಾರು? ನಮ್ಮ ಆಡಿಯೋ ಸಂಸ್ಥೆಯವರು. ಇವತ್ತು ನಮಗೊಂದು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಆಡಿಯೋ ಸಂಸ್ಥೆಗಳಿಂದ, ಆಡಿಯೋ ಕಂಪ್ನಿಗಳಿಂದ. ಇವತ್ತು ನಾವು ನಿಂತ್ಕೊಂಡು ಈ ಥರ ದೊಡ್ಡ ಇವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಆಡಿಯೋ ಕಂಪ್ನಿಯವರು ಅಷ್ಟು ಚೆನ್ನಾಗಿ ಅದನ್ನು ಪಬ್ಲಿಸಿಟಿ ಮಾಡಿ ಹಳ್ಳಿ ಕರ್ನಾಟಕದ ಹಳ್ಳಿಗೂ ತಲುಪಿಸಿ ಇವತ್ತು ನಮ್ಮನ್ನು ಒಂದು ನೋನ್ ಫಿಗರ್ ಆಗಿ ನಮ್ಮನ್ನು ಫೇಸನ್ನ ಅದನ್ನು ಒಂದು ಪಾಪ್ಯುಲರೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಖಂಡಿತ ಎಲ್ಲ ಆಡಿಯೋ ಸಂಸ್ಥೆಗಳಿಗೆ ಹೋಗುತ್ತೆ. ಸೊ ಅದಕ್ಕೆ ಈ ಶೋ ನಾವು ಮಾಡ್ತಿದ್ವಿ ಮಾಡ್ಬೇಕಾದ್ರೆ ನನಗೆ ಅನಿಸ್ತು, ನಮ್ಮಿಬ್ರಿಗೂ, ನನಗೂ ಬಾಬಿಯವ್ರಿಗೂ ನಮ್ಮ ಆಡಿಯೋ ಕಂಪ್ನಿಯವ್ರು ನಮ್ಮ ಜೊತೆಗೆ ಇರಬೇಕು, ನಮ್ಮ ಲಹರಿ ಸಂಸ್ಥೆಯವ್ರು ಇರಬೇಕು. ಮುಖ್ಯ ಪಾತ್ರ ನನ್ನ ಮ್ಯೂಸಿಕಲ್ ಕೆರಿಯರ್ಲಿ ಆನಂದ್ ಆಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಆಫ್ ಮೈ ಕೆರಿಯರ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ನಮ್ಮ ಲಹರಿ ಸಂಸ್ಥೆಯ ಸರ್, ಥ್ಯಾಂಕ್ ಯು. ನಮ್ಮ ಒಂದು ಕರೆಗೆ ನೀವು ಬಂದಿದ್ದು. ಆ್ಯಕ್ಚುಲಿ ನೀವೊಂದು ಮದುವೆನ ಅಲ್ಲಿಗೆ ಹೋಗದೆ ಇಲ್ಲಿ ಬಂದಿದ್ದೀರ, ಮನೇಲಿ ಫ್ಯಾಮಿಲಿ ಫಂಕ್ಷನ್ನ ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆನಂದ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ, ಆಲ್ವೇಸ್ ಇನ್ ಎವ್ರಿಥಿಂಗ್. ಆನಂದ್ ಆಡಿಯೋ ಸಂಸ್ಥೆ, ಲಹರಿ ಸಂಸ್ಥೆ ನನ್ನ ಜೊತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ನಮ್ಮ ಪರಂಬ ಆಗಿರ್ಬೋದು, ನಮ್ಮ ರಿಷಬ್ ಡಿ ಫಿಲಮ್ಸ್ ಆಗಿರ್ಬೋದು, ಎಲ್ಲ ಸಾರೆಗಮ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ನಮ್ಮನ್ನು ಬೆನ್ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ದೆನ್ ACTC, ಐ ಆಮ್ ರಿಯಲಿ ಸೋ ಹ್ಯಾಪಿ ಟು collaborate with you, and you have done many shows in Karnataka, and we are doing in this scale first ever Kannada live concert na ಮಾಡ್ತಾ ಇದೀವಿ. and with unique experience ನಾವು ಈ ಒಂದು ಕಾನ್ಸರ್ಟ್ನ ನಾವು ಮಾಡ್ತಾ ಇದೀವಿ. ಜಸ್ಟ್ ಒಂದೊಂದು ಹಾಡುಗಳು ನಾವು ಸುಮ್ಮನೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಏನಿದೆಯೋ ಹಾಗೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಒಂದೊಂದು ಹಾಡನ್ನು ರೀಸ್ಟ್ರಕ್ಚರ್ ಮಾಡಿದ್ದೀವಿ, ಒಂದೊಂದು ಹಾಡನ್ನು ಒಂದು ಕಾನ್ಸರ್ಟಿಗೆ ಹೇಗೆ ಬೇಕೋ ಆ ಥರ ನಾವು ವರ್ಕ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಕಮ್ಮಿ ಅಂದರೆ 1 ತಿಂಗಳಿಂದ ನಾವು ಎಲ್ಲ ಮ್ಯೂಸಿಷಿಯನ್ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಬರೀ ನಮ್ಮ ಕರ್ನಾಟಕದ ಮ್ಯೂಸಿಷಿಯನ್ಸ್ ಅಲ್ಲ, ಥ್ರೂ ಔಟ್ ಇಂಡಿಯಾ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟಲಿಸ್ಟ್ ಬರ್ತಾ ಇದ್ದಾರೆ, ಸಿಂಗರ್ಸ್ ಬರ್ತಾ ಇದ್ದಾರೆ. ಮತ್ತು ಆ್ಯಕ್ಚುಲಿ ಒಂದು ದೊಡ್ಡ ಆರ್ಕೆಸ್ಟ್ರಾ ಇಸ್ ಗೋಯಿಂಗ್ ಟು ಕಮ್ ಫ್ರಮ್ ಅಬ್ರಾಡ್. ನಾವು ಬುಡಪೆಸ್ಟಿಂದ ಒಂದು ಆರ್ಕೆಸ್ಟ್ರಾ ಕರ್ಸೋಣ ಅಂತ ನಾವು ಪ್ರಯತ್ನ ಪಟ್ವಿ, ಬಟ್ ಆ ವಾರ್ ಸಿಚುಯೇಷನಿಂದ ನಾವು ಅದನ್ನು ನಮ್ಮ ಕೈಯಲ್ಲಿ ಅವ್ರನ್ನ ಕರ್ಸೋಕ್ಕಾಗ್ತಿಲ್ಲ. ಸೊ ನಾವೀಗ ಸದ್ಯಕ್ಕೆ ಒಂದು ಥೈಲ್ಯಾಂಡ್ ಆರ್ಕೆಸ್ಟ್ರಾ, ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅಂತ ಇದೆ. ಸೊ ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅವರು ಬಂದು ಇಲ್ಲಿ ನಮ್ಮ ಜೊತೆ ನಮ್ಮ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋ. ಆ್ಯಂಡ್ ನಿಮಗೆ ಎಲ್ಲ ಕಾನ್ಸರ್ಟಿಗೆ ಬರೋರು ಎಲ್ಲರಿಗೂ ಒಂದು ಮರೆಯಲಾಗದ ಒಂದು ಅನುಭವ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ಸಂಗೀತ ಹೌದು, ಸಂಗೀತದ ಜೊತೆ ನಾವು ಎಂಟರ್ಟೈನ್ಮೆಂಟ್ ಕೂಡ ಕೊಡಬೇಕು. ಸೊ ಆ ಥರ ಒಂದೊಂದು ಹಾಡಿಗೂ ನಾವು ಅಷ್ಟೊಂದು ಕಷ್ಟಪಟ್ಟು ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಆಲ್ಮೋಸ್ಟ್ ರೆಡಿ ಫಾರ್ ದ ಶೋ. ಇವಾಗ ಲಾಸ್ಟ್ 1 ವೀಕ್ ಇದೆ.
So I'm really excited and looking forward to perform. And this is my first concert. And ನಮ್ಮ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಶೋಗೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಮುಖಾಂತರ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲ ಆಡಿಯನ್ಸ್ಗೂ, ನಮ್ಮ ಕರ್ನಾಟಕ ಜನತೆಗೆ, ಸಿನಿಮಾ ಥಿಯೇಟ್ರ್ ಒಳಗೆ ನಮ್ಮನ್ನು ಬೆನ್ನು ತಟ್ಟಿದ್ದೀರಾ. ಇವಾಗ ಆ ಲೈವ್ ಶೋ ಅಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಇದಕ್ಕೆಲ್ಲದಕ್ಕೂ ತುಂಬ ಹಾರ್ಡ್ ವರ್ಕ್ ಮಾಡಿರೋದ್ರಲ್ಲಿ ನಮ್ಮ ಬಾಬಿ ಮೇಡಮ್ ಅವರು ಕೂಡ ಸಿನಿಮಾಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಕಾನ್ಸರ್ಟ್ಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ಯಾವ ಜನ್ಮದ ಅನುಬಂಧ ಅಂತ ಗೊತ್ತಿಲ್ಲ ಬಾಬಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಫ್ರಮ್ ಲಾಸ್ಟ್ 20 years. And looking forward for more 20,000 years if possible. Thank you so much. And ಇಲ್ಲಿ ಅಷ್ಟೇ ತುಂಬ ಸಂತೋಷ ಆಗ್ತದೆ.